ಇಂದು ನಾವು ನಮ್ಮ ಭಾರತೀಯ ರೈಲ್ವೆಯು ನವೀಕರಿಸಿದ ನವದೆಹಲಿ ರೈಲು ನಿಲ್ದಾಣ ಯೋಜನೆಯ ಭಾಗವಾಗಿ ರಸ್ತೆಗಳ ಸಂಪೂರ್ಣ ಜಾಲವನ್ನು ನಿರ್ಮಿಸುತ್ತಿದೆ ಎಂದು ನೋಡೋಣ ಎಂದು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಮಹತ್ವಾಕಾಂಕ್ಷೆಯ ಯೋಜನೆಯು ರಾಷ್ಟ್ರ ರಾಜಧಾನಿಯ ಹೆಚ್ಚಿನ ಭಾಗವನ್ನು ಕಡಿಮೆ ಮಾಡುತ್ತದೆ ಎಂದು ಹೇಳಿದರು. ಮುಂಬರುವ ವರ್ಷಗಳು ನಿಲ್ದಾಣದ ಸುತ್ತಲೂ ಸಂಪೂರ್ಣ ರಸ್ತೆ ಜಾಲವನ್ನು ನಿರ್ಮಿಸಲಾಗುತ್ತಿದೆ ಮತ್ತು ಆ ರಸ್ತೆ ಜಾಲವು ಮುಂಬರುವ ಹಲವು ವರ್ಷಗಳವರೆಗೆ ನಗರದ ಹೆಚ್ಚಿನ ಭಾಗದ ಜನಸಂದಣಿಯನ್ನು ಕಡಿಮೆ ಮಾಡುತ್ತದೆ. ಆ ರೀತಿಯ ಯೋಜನೆಯನ್ನು ನಾವು ನೋಡುತ್ತಿದ್ದೇವೆ. ನಾವು ಆ ಯೋಜನೆಯನ್ನು ನಿಲ್ದಾಣದ ಯೋಜನೆಯಾಗಿ ತೆಗೆದುಕೊಳ್ಳಬಾರದು. ನಾವು ಆ ಯೋಜನೆಯನ್ನು ನಗರದ ಹೆಚ್ಚಿನ ಭಾಗಕ್ಕೆ ಸಾರಿಗೆ ಕೇಂದ್ರವಾಗಿ ತೆಗೆದುಕೊಳ್ಳಬೇಕಾಗಿದೆ ಎಂದು ವೈಷ್ಣವ್ ಮಂಗಳವಾರ ಇಂಡಿಯನ್ ಎಕ್ಸ್‌ಪ್ರೆಸ್ ಐಡಿಯಾ ಎಕ್ಸ್‌ಚೇಂಜ್ ಸಮಾರಂಭದಲ್ಲಿ ಪ್ರಸ್ತಾಪಿಸಿದರು. ಯೋಜನೆಯ ಸಂಕೀರ್ಣತೆಯನ್ನು ವಿವರಿಸಿದ ಸಚಿವರು, ನಾವು ಯೋಜನೆಯನ್ನು ಪರಿಭಾಷೆಯಲ್ಲಿ ಪರಿಶೀಲಿಸಿದ್ದೇವೆ ಎಂದು ಹೇಳಿದರು. ಕೆಲವು ಪ್ರಮುಖ ಅಂಶಗಳನ್ನು ಒಳಗೊಂಡಂತೆ ಟೆಂಡರ್ ಮತ್ತು ಬಜೆಟ್. ಉದಾಹರಣೆಗೆ, ಒಂದು ಅಂಶವೆಂದರೆ ರಸ್ತೆ ಫ್ಲೈಓವರ್. ಇದು ಹಳಿಗಳನ್ನು ದಾಟುತ್ತಿದೆ. ಮೇಲ್ಸೇತುವೆಯು ಟ್ರ್ಯಾಕ್ನ 60% ಉದ್ದಕ್ಕೂ ಇತ್ತು. ನಂತರ ವಕ್ರರೇಖೆಯನ್ನು ತೆಗೆದುಕೊಳ್ಳಿ, ತದನಂತರ ದಾಟಿ. ಟ್ರ್ಯಾಕ್ ಉದ್ದಕ್ಕೂ 60% ಇದ್ದಾಗ ಸಾರಿಗೆ ಸೇರಿದಂತೆ ಕನಿಷ್ಠ 6 ತಿಂಗಳವರೆಗೆ ನೀವು ಕೆಲಸವನ್ನು ನಿಲ್ಲಿಸಬೇಕು ಎಂದರ್ಥ ಎಂದು ಬಿಡ್ಡುದಾರರು ತಯಾರಿ ನಡೆಸುತ್ತಿದ್ದಾಗ ಕಂಡುಕೊಂಡದ್ದು. ಆದ್ದರಿಂದ ನಾವು ಈಗ ಸಂಪೂರ್ಣ ವಿನ್ಯಾಸವನ್ನು ಪರಿಷ್ಕರಿಸಿದ್ದೇವೆ ಮತ್ತು ಅದನ್ನು ಸಂಪೂರ್ಣವಾಗಿ ಲಂಬವಾಗಿಸಿದ್ದೇವೆ. ಯೋಜನೆಯಲ್ಲಿನ ಅಡೆತಡೆಗಳ ಕುರಿತು ಮಾತನಾಡಿದ ಅವರು, ನವದೆಹಲಿಗೆ ವಿಶೇಷ ಸವಾಲು ಇದೆ. ಇಲ್ಲಿ ಸವಾಲು ಎಂದರೆ ನಾವು ತುಂಬಾ ಜನದಟ್ಟಣೆಯ ಪ್ರದೇಶದಲ್ಲಿ ನೆಲೆಸಿದ್ದೇವೆ. ಆದ್ದರಿಂದ ನಿಲ್ದಾಣವು ಕೇವಲ ರೈಲ್ವೆ ಕೆಲಸವಲ್ಲ, ರೈಲು ಸಾರಿಗೆಯನ್ನು ಸಹ ಕಡಿಮೆ ಮಾಡಬೇಕು. ಪ್ರಧಾನಮಂತ್ರಿಯವರ ಜನಾದೇಶ ಬಹಳ ಸ್ಪಷ್ಟವಾಗಿದೆ. ನಿಲ್ದಾಣವು ನಗರದ ಎರಡೂ ಬದಿಗಳನ್ನು ಸೇರಬೇಕು ಎಂದು ಅವರು ಹೇಳುತ್ತಾರೆ. ಇದು ನಗರ ಕೇಂದ್ರವಾಗಬೇಕು. ಇದು ಆ ಪ್ರದೇಶದಲ್ಲಿನ ಎಲ್ಲ ಸಾರಿಗೆ ವಿಧಾನಗಳಿಗೆ ಅನುಕೂಲಕಾರಿಯಾಗಿರಬೇಕು ಎಂದು ವೈಷ್ಣವ್ ಸೇರಿಸಿದರು. ಗಮನಾರ್ಹವಾಗಿ, ಹೊಸ ದೆಹಲಿ ರೈಲು ನಿಲ್ದಾಣದ ಪುನರಾಭಿವೃದ್ಧಿ ಯೋಜನೆಯು ದೆಹಲಿ ಮೆಟ್ರೋ, ಇಂಟರ್ಸಿಟಿ ಬಸ್, ಅಂತಾರಾಜ್ಯ ಬಸ್, ವೈಯಕ್ತಿಕ ಸಾರಿಗೆ ಮತ್ತು ಬಸ್ ವ್ಯವಸ್ಥೆಯನ್ನು ಸಂಯೋಜಿಸುತ್ತದೆ. ಈ ಎಲ್ಲ ವ್ಯವಸ್ಥೆಗಳು ಏಕೀಕರಣಗೊಳ್ಳುತ್ತಿವೆ. ಹಾಗಾಗಿ ನಿಲ್ದಾಣದ ಹೊರಗೆ ಮೊದಲು ದೊಡ್ಡ ಜಾಲವೇ ಸೃಷ್ಟಿಯಾಗುತ್ತಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ನವದೆಹಲಿ ರೈಲು ನಿಲ್ದಾಣದ ಪುನರಾಭಿವೃದ್ಧಿ ಭಾರತ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದೆ. ಸೆಪ್ಟೆಂಬರ್ 2022ರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟವು ಸುಮಾರು 10,000 ಕೋಟಿ ರೂಪಾಯಿಗಳ ಅಂದಾಜು ಒಟ್ಟು ಹೂಡಿಕೆಯೊಂದಿಗೆ 3 ಪ್ರಮುಖ ರೈಲು ನಿಲ್ದಾಣಗಳ ಪುನರಾಭಿವೃದ್ಧಿಗೆ ಭಾರತೀಯ ರೈಲ್ವೆಯ ಪ್ರಸ್ತಾವನೆಯನ್ನು ಅನುಮೋದಿಸಿತು. ಅಂದಾಜು 5,000 ಕೋಟಿ ರೂ. ನಿಲ್ದಾಣಕ್ಕೆ ಸಂಘರ್ಷವಿಲ್ಲದ ಪ್ರವೇಶ ನಿರ್ಗಮನದಂತಹ ಪ್ರಮುಖ ಸೌಲಭ್ಯಗಳನ್ನು ಉನ್ನತೀಕರಿಸಲು, ಪ್ರಯಾಣಿಕರ ಆಗಮನ ನಿರ್ಗಮನದ ಪ್ರತ್ಯೇಕತೆ ಮತ್ತು ಜನದಟ್ಟಣೆಯಿಲ್ಲದ ಸಾಕಷ್ಟು ಕಾನ್ಕೋರ್ಸ್ ಪ್ರದೇಶ. ಹೆಚ್ಚುವರಿಯಾಗಿ, ಯೋಜನೆಯು ನಗರದ ಎರಡೂ ಬದಿಗಳ ಏಕೀಕರಣ, ಇತರ ಸಾರಿಗೆ ವ್ಯವಸ್ಥೆಗಳೊಂದಿಗೆ ಏಕೀಕರಣ, ಬಳಕೆದಾರ ಸ್ನೇಹಿ ಅಂತಾರಾಷ್ಟ್ರೀಯ ಸಂಕೇತಗಳು, ಪ್ರಕಾಶಿತ ಸಂಚಾರ ಪ್ರದೇಶ ಮತ್ತು ಸಾಕಷ್ಟು ನಿಬಂಧನೆಗಳನ್ನು ಒಳಗೊಂಡಿದೆ. ಡ್ರಾಪ್ ಆಫ್, ಪಿಕ್ ಅಪ್ ಮತ್ತು ಪಾರ್ಕಿಂಗ್ ಇತರವುಗಳಿಗೆ. ಇದು BHI ಕನ್ನಡ ವಾಹಿನಿ. ದಯವಿಟ್ಟು ಲೈಕ್ ಮಾಡಿ ಮತ್ತು ಚಂದಾದಾರರಾಗಿ. ಎಲ್ಲರಿಗೂ ಧನ್ಯವಾದಗಳು.